ರಾಜ್ಯದಲ್ಲಿ 5 DCM ಸೃಷ್ಟಿ ವಿಚಾರ ರಾಜಣ್ಣ ಮತ್ತೆ HC ಮಹದೇವಪ್ಪನವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಎಲ್ಲಾ ಸಮುದಾಯಗಳಿಗೂ ಕೂಡ ಪ್ರಾಧಾನ್ಯತೆ ಸಿಗಲಿ ಅಂತೇಳಿ ಹೇಳೋದು ತಪ್ಪ ಅಂತ ಹೇಳಿ ಮಹದೇವಪ್ಪನವರು ಹೇಳಿದ್ದಾರೆ, ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ರಾಜ್ಯದಲ್ಲಿ ಈಗ ಒಬ್ಬರು DCM ಇದ್ದಾರೆ, 5 ಜನ DCM ಅನ್ನ ಮಾಡಬೇಕು ಅನ್ನೋ ವಿಚಾರ ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ಏನು ಚರ್ಚೆಯಲ್ಲಿದೆ. ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಏನು ಪ್ರಸ್ತಾಪ ಆಗಿದೆ. ಇದ್ರ ಬಗ್ಗೆ ಒಂದಿಷ್ಟು ಪರವಿರೋಧವೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿಬರ್ತಾ ಇರೋದ್ರಿಂದ ಇದರ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತಿದ್ದು HC ಮಹದೇವಪ್ಪ ಮತ್ತೆ ರಾಜಣ್ಣ ಅವರು ಸೇರಿದಂತೆ ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು. ಈಗ KN ರಾಜಣ್ಣ ಅವರು ಮತ್ತೆ HC ಮಹದೇವಪ್ಪ ಅವರು ಹೇಳಿದ್ದಾರೆ, ಎಲ್ಲ ಸಮುದಾಯಕ್ಕೆ ಅವಕಾಶ ಸಿಗಬೇಕು ಅನ್ನೋದು ತಪ್ಪ. ರಾಜಣ್ಣ ಸೀನಿಯರ್ ಲೀಡರ್ ಇದ್ದಾರೆ, ರಾಜಕೀಯ ವಿಶ್ಲೇಷಣೆ ಮಾಡಿದ್ದಾರೆ, ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತೇಳಿ HC ಮಹದೇವಪ್ಪನವರು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅಲ್ಟಿಮೇಟ್, ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದೇ ಫೈನಲ್. ಆದರೆ ರಾಜಣ್ಣ ಅವರಿಗೆ ಕೆಲ ರಾಜಕೀಯವಾದಂಥ ಒಳಸೂತ್ರಗಳು ಗೊತ್ತಿರುತ್ತೆ, ಏನೇನು ಮಾಡಿದರೆ ಲೋಕಸಭಾ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ, ಮತ್ತು ಸಮುದಾಯಗಳಿಗೆ ಪ್ರಾಧಾನ್ಯತೆ ಕೊಡೋ ದೃಷ್ಟಿಯಿಂದ ಒಂದೊಂದು ಸಮುದಾಯಕ್ಕೆ DCM ಸ್ಥಾನ ಕೊಟ್ಟದ್ದೇ ಆದರೆ ಏನು ತಪ್ಪು ಅನ್ನೋದು ಕೂಡ ರಾಜಣ್ಣವರ ಮಾತಾಗಿದೆ. ಸದ್ಯಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋ ಹೇಳೋ ಮೂಲಕ ಹೈಕಮಾಂಡ್ ಅಂಗಳದಲ್ಲಿ ಈ ವಿಚಾರ ಇದೆ, ಹೈಕಮಾಂಡ್ ತೀರ್ಮಾನವೇ ಅಲ್ಟಿಮೇಟ್ ಆಗುತ್ತೆ. ಸದ್ಯಕ್ಕಂತೂ ಈಗ ಯಾರು DCM ಸೃಷ್ಟಿ ಬಗ್ಗೆ ಮಾತಾಡಿದ್ರು ಅವರೇ ಈಗ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಯಾಕೆ DCM ಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಹೇಳಿದ್ದಾರೆ. ಲೀಡರು ಬಹುತೇಕ ರಾಜಕೀಯ ವಿಶ್ಲೇಷಣೆ ಮಾಡಿ ಕೊಟ್ಟರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅನುಕೂಲ ಆಗಬಹುದು ಅಭಿಪ್ರಾಯ ಹೇಳಿದ್ದಾರೆ. ಅದನ್ನು ಪರಿಗಣಿಸೋದು ಬಿಡೋದು ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದಾರೆ. ರಾಜಣ್ಣವ್ರ ಹೇಳಿಕೆಗೆ ಸಹಮತ ಇದೆಯಾ ಸರ್ ತಮ್ಮದು? ಅದು ಅವರೆಲ್ಲ ರಾಜಕೀಯ ವಿಶ್ಲೇಷಣೆ ಮಾಡಿ ಬಹುತೇಕ ಆ ಥರ ಹೇಳಿರ್ತಾರೆ. ಅವ್ರು ಕೊಟ್ಟರೆ ಅನುಕೂಲ ಆಗ್ಬೋದು ಅಂತ. ಅನುಕೂಲದಾದರೆ ಪಾರ್ಟಿ ಅದನ್ನೆಲ್ಲ ವೀಕ್ಷಣೆ ಮಾಡುತ್ತೆ, ಅನಲೈಸ್ ಮಾಡ್ತಾರೆ, ಡಿಸಿಷನ್ ಮಾಡ್ತಾರೆ. ಸಭೆ ಅಂದರೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಯಾವುದೋ ಅಜೆಂಡಾ ಇರಲಿಲ್ಲ, ಊಟಕ್ಕೆ ಕರೆದಿದ್ರು ಹೋಗಿದ್ವಿ, ಅಲ್ಲೇನು ಮಾತಾಡ ರಾಜಕೀಯ ಚರ್ಚೆ ಆಗಲಿಲ್ಲ. ಸೀನಿಯರ್ ಲೀಡರು ಬಹುತೇಕ ರಾಜಕೀಯ ವಿಶ್ಲೇಷಣೆ ಮಾಡಿ ಕೊಟ್ಟರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅನುಕೂಲ ಆಗಬಹುದು ಅಭಿಪ್ರಾಯ. ಗಲಭೆಕೋರರ ಬೆನ್ನಿಗೆ ನಿಲ್ಲುತ್ತಾ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದರೆ DJ ಹಳ್ಳಿ KJ ಹಳ್ಳಿ ಆರೋಪಿಗಳ ಬಗ್ಗೆ DKಶಿ ಅನುಕಂಪ ಹೊಂದಿದ್ರು. ಅವರು ಅಮಾಯಕರಿದ್ದರೆ ಕಾಪಾಡಬೇಕಲ್ವೇ, ನೀವಾಗಲಿ ನಾವಾಗಲಿ ರಕ್ಷಣೆ ಮಾಡಬೇಕಲ್ವೇ, ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅಂತ DKಶಿ ಹೇಳಿದ್ದಾರೆ. ಪುಲಕೇಶಿ ನಗರ ಶಾಸಕ ಶ್ರೀನಿವಾಸ್ ಮನವಿಗೆ ಹೋಗೊಟ್ಟಿದ್ದಾರೆ DKಶಿ. DJ ಹಳ್ಳಿ KJ ಹಳ್ಳಿ ಆರೋಪಿಗಳ ಬಗ್ಗೆ DKಶಿ ಅನುಕಂಪ ತೋರ್ತಾ ಇದ್ದಾರಂತೆ. ಅವರು ಅಮಾಯಕರಿದ್ದರೆ ಕಾಪಾಡಬೇಕು, ನೀವಾಗಲಿ ನಾವಾಗಲಿ ರಕ್ಷಣೆ ಮಾಡಬೇಕಲ್ವೇ ಅಂಥೇಳಿ ಹೇಳಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇವತ್ತೊಂದು ಆಹ್ವಾನ ಬಂದಿತ್ತು, ಅವರೆಲ್ಲ ಅಮಾಯಕರಿದ್ದಾರೆ, ಅವರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಪುಲಕೇಶಿ ನಗರ ಶಾಸಕ ಶ್ರೀನಿವಾಸ್ ಅವರ ಮನವಿ ಇದು. ಅದಕ್ಕೆ DKಶಿ ಹೋಗೊಟ್ಟಿದ್ದಾರಂತೆ. ಒಬ್ಬರು ಪತ್ರ ಕೂಡ ಬರೆದಿದ್ದರು, ಅವರನ್ನು ಬಿಡುಗಡೆ ಮಾಡಬೇಕು, ಅವರ ಅಮಾಯಕರು ಅಂತೇಳಿ. ಈಗಾಗಲೇ ಶ್ರೀಕಾಂತ್ ಪೂಜಾರಿ ಬಂಧನವಾಗಿರೋ ಕಾರಣಕ್ಕಾಗಿ ಮತ್ತೊಂದು ಕಡೆ ಮುಸ್ಲಿಮರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋಂಥ ಕಾರಣಕ್ಕಾಗಿ ಮತ್ತೆ ಇದು ಭುಗಿಲೇಳುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅವ್ರಿಗೇನಾದ್ರು ನಾವು ಕಾನೂನು ಅಡಿಯಲ್ಲೇ DG ಹಳ್ಳಿಯಲ್ಲಿರ್ಬೋದು ಯಾವುದೇ ಕೇಸನ್ನು ಏಕಾಏಕಿ ನಾನು ಇದು ಹೇಳಕ್ಕೆ ಬರೋದಿಲ್ಲ. ಲೀಗಲ್ ಆಗಿ ಆಗ BJP ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವ್ರಿಗೆ ಭಾಳ ಅನ್ಯಾಯ ಆಗಿದೆ, ಅವ್ರು ಯಾರು ಈಚೆ ಬರೋಕ್ಕಾಗ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಅವ್ರಿಗೇನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ನಮ್ಮ ಶಾಸಕರುಗಳೆಲ್ಲ ಹೇಳಿದ್ದಾರೆ, ಎಲೆಕ್ಷನ್ ಮುಂಚಿತವಾಗೂ ಹೇಳಿದರು. ನಾನು ಮತ್ತೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ಮದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಗೆ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಈಗ ನಾವು ಕಾನೂನು ಅಡಿಯಲ್ಲೇ DG ಹಳ್ಳಿಯಲ್ಲಿರ್ಬೋದು ಯಾವುದೇ ಕೇಸನ್ನು ಏಕಾಏಕಿ ನಾನು ಇದು ಹೇಳಕ್ಕೆ ಬರೋದಿಲ್ಲ. ಲೀಗಲ್ ಆಗಿ ಆಗ BJP ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವ್ರಿಗೆ ಭಾಳ ಅನ್ಯಾಯ ಆಗಿದೆ, ಅವ್ರು ಯಾರು ಈಚೆ ಬರೋಕ್ಕಾಗ್ತಾ ಇಲ್ಲ. ಈಗ BJP ನಾಯಕರಾಗಿರುವಂಥ MLC ರವಿಕುಮಾರ್ ಅವರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ರವಿಕುಮಾರ್ ಅವರು ನಮಸ್ತೆ. ಇವತ್ತು DK ಶಿವಕುಮಾರ್ ಅವರನ್ನು ಮಾತನ್ನು ಹೇಳಿದ್ದಾರೆ, ಅಮಾಯಕರಿದ್ದರೆ ಅವರನ್ನು ಬಿಡುಗಡೆ ಮಾಡಬೇಕು ಅನ್ನೋಂಥ ವಿಚಾರ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ತೊಂದರೆ ಇಲ್ಲ, ಅಮಾಯಕರು ತುಂಬ ಜನ ಇದ್ದಾರೆ, ಅವರನ್ನು ಬಿಡುಗಡೆ ಮಾಡಬೇಕು. BJP ಸರ್ಕಾರ ಕೆಲವರ ಬಗ್ಗೆ ಫಿಟ್ಟಿಂಗ್ ಇಟ್ಟಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಂದರೆ ಅವರನ್ನು ಕೆಲವು ಕೇಸ್ಗಳಲ್ಲಿ ಫಿಟ್ ಮಾಡಿತ್ತು ಅಂತೇಳಿ ನಿಮ್ಮ ಅಭಿಪ್ರಾಯ ಏನು?
ನೋಡಿ, ನಾನು ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಅಮಾಯಕರು ಅಂತ ಹೇಳಿದ್ರೆ ಬಿಡಬೇಕು ಅಂತ ಹೇಳಿದಾರೆ ಅಂತ DJ-ಹಳ್ಳಿ, KJ-ಹಳ್ಳಿ ಪೊಲೀಸರು ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, FIR ಮಾಡಿದ್ದಾರೆ. ಇನ್ವಾಲ್ವ್ ಆಗಿರೋಂಥವ್ರನ್ನೇ FIR ಮಾಡಿದ್ದಾರೆ. ಓಕೆ, ಅದ್ರೊಳಗೆ ಭಾಗಿಗಳಾಗಿರ್ತಕ್ಕಂಥ ಯಾರು ಬೆಂಕಿ ಹಚ್ಚಿಟ್ಟು, ಯಾರ ಮನೆಯನ್ನ ಸುಟ್ಟು, ಅದು ಶಾಸಕರ ಮನೆಯನ್ನ ಸುಟ್ಟು ಮತ್ತು ಆಸ್ತಿ ಪಾಸ್ತಿಯನ್ನ ನಾಶ ಮಾಡಿದ್ರು, ಅಂತವ್ರನ್ನ ಒಳಗೆ ಹಾಕೋದ್ರ ಬಗ್ಗೆ ಅಮಾಯಕರು ಹೆಂಗ್ ಆಗ್ತಾರ? ಅಮಾಯಕರಾಗಕ್ ಸಾಧ್ಯ ಇಲ್ಲ. ಒಬ್ಬ ಶಾಸಕನ ಮನೆಯನ್ನ ಸುಟ್ಟು ಹಾಕ್ತಾರೆ, ಬೆಂಕಿ ಹಚ್ತಾರೆ ಅಂತಂದ್ರೆ ಅಮಾಯಕರಾಗ್ತಾರ? ಒಂದು ಕಡೆ ಅಮಾಯಕರು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಎಷ್ಟು 31 ವರ್ಷಗಳ ಬಳಿಕ ಅಚಾನಕ್ ಆಗಿ ಅರೆಸ್ಟ್ ಮಾಡ್ತಾರೆ. ಏನಾಗ್ತಾ ಇದೆ ರಾಜ್ಯದಲ್ಲಿ? ಅಷ್ಟೇ ಅಲ್ಲ, ಇನ್ನೂ ಹೇಳ್ತೇನೆ, ಹುಬ್ಬಳ್ಳಿನಲ್ಲಿ ಅರೆಸ್ಟ್ ಮಾಡಿದ್ರು, ಇದು ಖಂಡನೀಯ. ಇದಕ್ಕಿಂತ ಮುಂಚೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂತ ಒಬ್ಬ ಭಯೋತ್ಪಾದಕ, ಅವನನ್ನ ಬ್ರದರ್ ಅಂತ ಕರೀತಾರೆ, ಅಮಾಯಕ ಅಂತ ಕರೀತಾರೆ. ಒಂದು ವೇಳೆ ಏನಾದ್ರು ಮಾರ್ಕೆಟ್ ನಲ್ಲಿ, ಸ್ಕೂಲ್ ಹಾಸ್ಟೆಲ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಅಥವಾ ಕಾಲೇಜಲ್ಲಿ ಬ್ಲಾಸ್ಟ್ ಆಗಿದ್ರೆ ಮತ್ತೆ ಏನಾಗಿರೋದು? ಇಂಥವರೆಲ್ಲ ಅಮಾಯಕರ? ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಭಯೋತ್ಪಾದನೆಯನ್ನ ಹೆಂಗಪ್ಪ ಬೆಳೆಸಿದ್ರು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಈ ತರದ ನಿಲುವುಗಳಿಂದನೇ, ನಿರ್ಧಾರಗಳಿಂದನೇ ನಮ್ಮ ದೇಶದಲ್ಲಿ ಭಯೋತ್ಪಾದಕರು, ನಕ್ಸಲೈಟ್ಸ್ ಬೆಳೆದಿದ್ರು. ಹಾಗಾಗಿ ಇದನ್ನ ಖಂಡಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಇದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಕಳ್ಳನನ್ನಂತಾನೆ ನೋಡ್ಬೇಕು, ಭಯೋತ್ಪಾದಕನನ್ನ ಭಯೋತ್ಪಾದಕನಂತೆಯೇ ನೋಡ್ಬೇಕು. ಈ ರೀತಿಯ ಒಂದು ಧೋರಣೆ ಸರ್ಕಾರದ್ದಾಗಬೇಕು. ಆದ್ರೆ ಭಯೋತ್ಪಾದಕರ ಬಗ್ಗೆ, ಆಮೇಲೆ ಬೆಂಕಿ ಹಚ್ಚಿದವ್ರ ಬಗ್ಗೆ, ನಾಡಿನ ಆಸ್ತಿ ಪಾಸ್ತಿಯನ್ನ ನಾಶ ಮಾಡಿದಂತವ್ರ ಬಗ್ಗೆ ಈ ತರ ಸಾಫ್ಟ್ ಧೋರಣೆಯನ್ನ ತಾಳ್ತಕ್ಕಂಥದ್ದು ಸರಿಯಲ್ಲ. ಎಸ್ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ನೋಡಿ ವೀಕ್ಷಕರು, ಇದು DJ-ಹಳ್ಳಿ, KJ-ಹಳ್ಳಿಯಲ್ಲಿ ಅವತ್ತು ನಡೆದಂಥ ಗಲಾಟೆ. ಆಮೇಲೆ ಕೆಲವರು ಅಲ್ಲಿ ನಿಂತು ನೋಡ್ತಾ ಇದ್ದಿರ್ಬೋದು, ಅದು ಬೇರೆ ವಿಚಾರ. ಆದರೆ ಅನೇಕರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು, ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಇದೀಗ ಇವತ್ತಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೆಲವರು ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ, ನಮ್ಮ ಅನೇಕರನ್ನ ಒಳಗಾಕಿದ್ದಾರೆ, ದಯವಿಟ್ಟು ಅವರನ್ನು ಬಿಡುಗಡೆಗೊಳಿಸಿ ಅಂತೇಳಿ. ಈ ಹಿಂದೆ ಹುಬ್ಬಳ್ಳಿ ವಿಚಾರಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ಪತ್ರ ಬರೆದಿದ್ರು, ಕಲ್ಲೆಸೆದವರು ಅಮಾಯಕರು ಯಾರಿದ್ದಾರೆ ಬಿಡುಗಡೆ ಮಾಡಿ ಅಂತ. ಈಗಲೂ ಅವ್ರು ಹೇಳ್ತಾ ಇರೋದು, ಅನೇಕರು ಅಮಾಯಕರಿದ್ದಾರೆ, BJP ಕೆಲವರನ್ನು ಫಿಟ್ ಮಾಡಿದೆ, ಅವರನ್ನು ತಪ್ಪು ಮಾಡಿಲ್ಲ ಅಂತಂದರೆ ಅವರನ್ನು ಬಿಡುಗಡೆಗೊಳಿಸಬೇಕಲ್ವಾ ಅಂತ. ಈಗ ಇದು ದೊಡ್ಡ ಒಂದು ಸಂಘರ್ಷಕ್ಕೆ ನಾಂದಿ ಹಾಡುವಂಥ ಎಲ್ಲ ಮುನ್ಸೂಚನೆ ಕಾಣ್ತಾ ಇದೆ. ಕಾಂಗ್ರೆಸ್ ಎಲ್ಲ ಮುಸ್ಲಿಮರ ಬಗ್ಗೆ ಸಾಫ್ಟ್ ಕಾರ್ನರ್, ಆಮೇಲೆ ಹಿಂದೂಗಳ ಬಗ್ಗೆ ಒಂದು ರೀತಿಯಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆಯಾ? ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧನ, ಮತ್ತೊಂದು ಕಡೆ ಇಲ್ಲಿ DJ-ಹಳ್ಳಿ, KJ-ಹಳ್ಳಿ ವಿಚಾರಕ್ಕೆ ಯಾರೆಲ್ಲ ಒಳಗಿದ್ದಾರೆ ಅವರನ್ನು ಬಿಡುಗಡೆಗೊಳಿಸುವಂಥ ಅಥವಾ ಅವರ ಬಗ್ಗೆ ಅನುಕಂಪ ತೋರಿಸುವಂಥ ಪ್ರಯತ್ನ.